ಕೆಲವೊಬ್ಬರಿಗೆ ರೈಲ್ವೆ ಜರ್ನಿ ಅಂತ ಅಂದರೆ ಸಾಕಷ್ಟು ಇಷ್ಟಪಟ್ಟು ಅದರಲ್ಲಿ ಜರ್ನಿಯನ್ನು ಮಾಡ್ತಾರೆ. ಯಾಕಂದರೆ ಅಲ್ಲಿ ಕೆಲವೊಬ್ಬರು ಅಚಾನಕ್ ಆಗಿ ಫ್ರೆಂಡ್ಸ್ ಆಗ್ತಾರೆ. ಅದೇ ರೀತಿ ಆ ಫ್ರೆಂಡ್ಸ್ಗಳು ಕಾಫಿ ಆಗಿರಬಹುದು, ಟೀ, ಅದೇ ರೀತಿ ಜ್ಯೂಸನ್ನು ಸಹ ನೀಡಿ ಅವರ ಜರ್ನಿಯನ್ನು ಒಂದು ರೀತಿಯಲ್ಲಿ ಮೆಮೊರೈಸ್ಡ್ ಆಗಿ ಮಾಡೋದರಲ್ಲಿ ಅವರ ಒಂದು ಪಾತ್ರ ಹೆಚ್ಚಿರುತ್ತೆ. ಆದರೆ ಇವತ್ತಿನ ಈ ಕೇಸ್ನಲ್ಲಿ ಆ ರೀತಿ ಫ್ರೆಂಡ್ಸ್ ಆದವರಿಂದಲೇ ಒಂದು ರೀತಿಯ ದೋಖ ಅಥವಾ ವಂಚನೆ ನಡೆದಿದೆ. ಅದು ಯಾವ ರೀತಿ ಅಂತೀರಾ? ಈ ಸ್ಟೋರಿ ನೋಡಿ. ಏನು ಈ ಕೃಷ್ಣಕುಮಾರ್ ಇದ್ದಾರೆ, ಇವರು ಮೂಲತಃ ಬಿಹಾರದವರು. ಇವರು ಬೆಂಗಳೂರಿನ ಮೂಲಕ ಬೇರೆ ರಾಜ್ಯದ ಒಂದು ಜಿಲ್ಲೆಗೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಕೂಡ ಬಿಹಾರದವರೇ ಅಂತ ಹೇಳಿ ಇಬ್ಬರು ಆಸಾಮಿಗಳು ಅವರನ್ನು ಪರಿಚಯ ಮಾಡ್ಕೋತಾರೆ. ಹೀಗಿರುವಾಗ ಏನು ಕೃಷ್ಣಕುಮಾರ್ ಅವರು ಬೈಯಪ್ಪನಹಳ್ಳಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಏನು ಅಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಕ್ರಾಸಿಂಗ್ ಆಗಿ ರೈಲು ನಿಂತಿರುತ್ತೆ. ಆ ಸಮಯದಲ್ಲಿ ಈ ಇಬ್ಬರು ಆರೋಪಿಗಳೇನಿದ್ದಾರೆ ಸಫರ್ ಹಾಗೂ ಸತರ್, ಈ ಇಬ್ಬರು ಕೂಡ ಅವರಿಗೆ ಟೀಯನ್ನು ತಂದು ಕೊಡ್ತಾರೆ. ಆದರೆ ಆ ಟೀಯಲ್ಲಿ ನಿದ್ದೆ ಮಾತ್ರೆ ಬೆರೆತಿರುವ ಅಂಶ ಇವರಿಗೆ ಗೊತ್ತಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಟೀ ಕುಡಿತಾ ಇದ್ದಾರೆ ಅಲ್ವಾ, ಹಾಗಾಗಿ ನಾನು ಕುಡಿಬಹುದು ಅಂತ ಹೇಳಿ ಏನು ಕೃಷ್ಣಕುಮಾರ್ ಟೀಯನ್ನು ಕುಡಿತಾರೆ. ಆದರೆ ಅದಾದ ಮೇಲೆ ಆಗಿದ್ದೆ ಕೆಲವೇ ಕ್ಷಣ ಮಾತ್ರದಲ್ಲಿ ಟೀ ಕುಡಿದ ನಂತರ ಅವರು ನಿದ್ದೆ ಮಾಡಿದ್ರು. ಅದಾದ ಮೇಲೆ ಅವರ ಬಳಿ ಇದ್ದ ಒಂದು ಚಿನ್ನದ ಸರ ಸೇರಿ ಬರೋಬ್ಬರಿ 6,000ಕ್ಕೂ ಹೆಚ್ಚು ಹಣವನ್ನು ಆ ಇಬ್ಬರು ಆರೋಪಿಗಳು ತೆಗೆದುಕೊಂಡು, ಅದೂ ಸಾಲದು ಎಂಬಂತೆ ಅವರ ಬಳಿ ಇದ್ದ ಒಂದು ಬ್ಯಾಗನ್ನು ಸಹ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಈ ವಿಚಾರ ತಿಳಿದ ನಂತರದಲ್ಲಿ ಏನು ಕೃಷ್ಣಕುಮಾರ್ ಅಲ್ಲೇ ಇದ್ದ ಟಿಸಿಗೆ ಕಂಪ್ಲೇಂಟನ್ನು ಕೊಟ್ಟು ನಂತರದಲ್ಲಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರು ಏನು ಆತ ಟೀಯನ್ನು ಸೇವಿಸಿದ ಬಳಿಕ ಸಾಕಷ್ಟು ಕ್ಷಣ ಅವರು ನಿದ್ದೆಯಲ್ಲಿ ಕಳೆದಿದ್ರು. ಯಾವಾಗ ಎಚ್ಚರ ಆದರೂ ಇಲ್ಲಿ ಏನಾಗಿದೆ ಎನ್ನುವ ಒಂದು ಚಿಕ್ಕ ಅರಿವು ಕೂಡ ಅವ್ರಿಗಿರಲಿಲ್ಲ. ಯಾಕಂದರೆ ನಿದ್ದೆ ಮಾತ್ರೆಯನ್ನು ಹಾಕಿದ್ದ ಟೀಯನ್ನು ಕುಡಿದ ಪರಿಣಾಮ ಸಾಕಷ್ಟು ನಿಮಿಷಗಳ ಕಾಲ ಅವರು ನಿದ್ದೆಯಲ್ಲಿದ್ದರು. ತಕ್ಷಣದಲ್ಲೇ ಅವರು ಎಚ್ಚೆತ್ತುಕೊಂಡು ತಮ್ಮ ಬಳಿ ಇದ್ದ ಸರ ಆಗಿರಬಹುದು, ಅದೇ ರೀತಿ ಹಣ ಆಗಿರಬಹುದು, ಬ್ಯಾಗ್ ಆಗಿರಬಹುದು, ಎಲ್ಲವನ್ನೂ ಸಹ ಚೆಕ್ ಮಾಡ್ತಾರೆ. ಆದರೆ ಅಲ್ಲಿ ಯಾವುದೂ ಸಹ ಇರೋದಿಲ್ಲ. ಹೀಗಾಗಿ ಈ ಇಬ್ಬರು ಆಸಾಮಿಗಳು ಏನಿದ್ರು ಅವರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿ ಅಲ್ಲೇ ಇದ್ದ ಟಿಸಿಗೆ ವಿಚಾರವನ್ನು ಮುಟ್ಟಿಸ್ತಾರೆ. ನಂತರದಲ್ಲಿ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರಿಗೆ ವಿಚಾರ ಮುಟ್ಟಿಸಿ ಸದ್ಯ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಏನು ಟ್ರೈನ್ ಆಗಿರಬಹುದು, ಬಸ್ ಆಗಿರಬಹುದು, ಈ ಎರಡರಲ್ಲೂ ಸಹ ಜರ್ನಿಯನ್ನು ಮಾಡಬೇಕಾದ್ರೆ ಏನು ಇತರರು ಕೊಡುವ ಟೀ ಅಥವಾ ಇತರೆ ಪಾನೀಯಗಳನ್ನು ಸೇವಿಸುವುದನ್ನು ಕಡಿಮೆ ಮಾಡಿ. ಇಲ್ಲವಾದಲ್ಲಿ ನಿಮಗೂ ಕೂಡ ಈ ರೀತಿ ಅನುಭವ ಆಗಬಹುದು. ಕ್ಯಾಮ್ರಾ ಪರ್ಸನ್ ರವೀಶ್ ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.